ವೇಮನಾಥ್ ಸರ್ಗೆ, ನನಗೆ ಜನ್ಮ ನೀಡಿದ ತಂದೆ ತಾಯಿಗೆ, ನನಗೆ ಧ್ಯಾನ ಕಲಿಸ್ಕೊಟ್ಟಂತ ಅಕ್ಕನವರಿಗೆ, ಸುಮಾರು ಯೂಟ್ಯೂಬ್ ಮುಖಾಂತರ ವೀಕ್ಷಿಸುತ್ತಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರ. ಓಕೆ ಸ್ನೇಹಿತರೆ, ಸೊ ಇವತ್ತಿನ ವಿಷಯ ತುಂಬಾ ಇಂಪಾರ್ಟೆಂಟ್. ನಮಗೆ ಬದ್ರಿ ಸರ್ ತುಂಬಾ ವಿಷಯಗಳನ್ನ ಅವರ ಒಂದು ಚಿಕ್ಕ ಕಾನ್ಸೆಪ್ಟ್ ಮೂಲಕ ಸಾಕಷ್ಟು ವಿಷಯಗಳನ್ನ ಎಲ್ಲರಿಗೂ ತಿಳಿಸ್ತಾ ಹೋಗಿದ್ದಾರೆ. ಅದೇ ರೀತಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಬೇಕಾಗಿರುವ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತೀವಿ. ಸೊ ಹಾಗೆ ಈ ಆರೋಗ್ಯ ಮಹಾಭಾಗ್ಯವನ್ನ ಮಾಡ್ಲಿಕ್ಕೆ ಯಾವ ರೀತಿ ನಾವು ನಮ್ಮನ್ನ ನೋಡ್ಕೋಬೇಕು, ಯಾವ ರೀತಿ ಈ ವಿಚಾರಗಳನ್ನ ತಿಳ್ಕೋಬೇಕು ಅನ್ನೋದಕ್ಕೆ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪತ್ರಿ ಸರ್ ತುಂಬಾ ಅದ್ಭುತವಾಗಿ ಈ ವಿಚಾರವನ್ನ ತಿಳಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಆರೋಗ್ಯ ಅಲ್ವಾ, ಕೇವಲ ಶಾರೀರಿಕ ಆರೋಗ್ಯ ಅಲ್ಲ. ಅಂದ್ರೆ ಭೌತಿಕ ಶಾರೀರಿಕ ಆರೋಗ್ಯ ಅಷ್ಟೇ ಇಂಪಾರ್ಟೆಂಟು. ಶಾರೀರಿಕವಾಗಿ ಆರೋಗ್ಯವಾಗಿದ್ರೆ ನಾವು ಆರೋಗ್ಯ ಅಂತ ತುಂಬಾ ಜನ ಅನ್ಕೊಳ್ತಾ ಇರ್ತಾರೆ. ಶಾರೀರಿಕ ಆರೋಗ್ಯ ಜೊತೆಗೆ ಮಾನಸಿಕ ಆರೋಗ್ಯ ಕೂಡ ತುಂಬಾ ಇಂಪಾರ್ಟೆಂಟ್. ಶಾರೀರಿಕ ಆರೋಗ್ಯ ಬೇಕೇ ಬೇಕು. ನಮ್ಮ ಶರೀರವನ್ನು ನಾವು ಯಾವಾಗ ಚೆನ್ನಾಗಿ ಇಟ್ಕೊಳ್ತೀವೋ ಆಗ ನಾವು ಶಾರೀರಿಕವಾಗಿ ಆರೋಗ್ಯವಾಗಿ ಇರ್ತೀವಿ. ಖಂಡಿತ ನಿಜ. ಆದ್ರೆ ಧ್ಯಾನಕ್ಕೆ ಬರುವವರೆಗೂ ನಮ್ಗೆ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿರಲ್ಲ. ಆದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ನಿಜವಾಗ್ಲೂ ಹೇಗೆ ನಾವು ಶಾರೀರಿಕವಾಗಿ ಮಾನಸಿಕವಾಗಿ ಆರೋಗ್ಯದಿಂದ ಇರ್ಬೋದು ಅನ್ನೋದು ತುಂಬಾ ಅದ್ಭುತವಾಗಿ ಈ ವಿಚಾರವನ್ನ ನಮ್ಮ ಗುರುಗಳು ತಿಳಿಸಿದ್ದಾರೆ. ಈ ಶರೀರವು ಯಾವಾಗ್ಲೂ ಆರೋಗ್ಯವಾಗಿ ಮತ್ತು ಶಕ್ತಿಯುತವಾಗಿ ಇರ್ಬೇಕು ಅಂತ ಬಯಸ್ತಾನೆ ಇರುತ್ತೆ. ಈ ಭೌತಿಕ ಶರೀರವು ಚುರುಕಾಗಿ ಇರ್ಬೇಕು, ಮಾನವನ ಜೀವನ ಆನಂದವಾಗಿ ಇರ್ಬೇಕು ಅಂತ ನಮ್ಗೆಲ್ಲ ಆಸೆ ಇರುತ್ತೆ ಅಲ್ವಾ? ಯಾರಿಗೆ ಇರಲ್ಲ ಆಸೆ ಹೇಳಿ? ಎಲ್ಲರಿಗೂ ಇದಕ್ಕೆ ಹೇಳ್ತಾರಲ್ವಾ, ಹೆಲ್ತ್ ಇಸ್ ವೆಲ್ತ್ ಅಂತ. ಮಾನವನ ಜೀವನ ಆನಂದವಾಗಿ ಇರ್ಬೇಕು, ನಾವು ಯಾವಾಗ್ಲೂ ಆರೋಗ್ಯವಾಗಿರ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಮಾನವನು ಇತ್ತೀಚಿನ ದಿನಗಳಲ್ಲಿ ಯಾರು ನೋಡಿದರೂ ಯಾರಿಗೂ ಆರೋಗ್ಯವಿಲ್ಲ. ಅನಾರೋಗ್ಯ ಹೆಚ್ಚಾಗ್ತಾ ಇದೆ. ಹೆಚ್ಚು ಅನಾರೋಗ್ಯದಲ್ಲಿ ಅಂದ್ರೆ ಹೆಚ್ಚು ಹೆಲ್ತ್ ಇಶ್ಯೂಸ್ ಹೆಚ್ಚಾಗ್ತಾ ಇದೆ. ಬೇಗ ಜನರಲ್ಲಿ ಮುಪ್ಪು ಹೆಚ್ಚಾಗ್ತಾ ಇದೆ, ವಯಸ್ಸಾದಂತೆ ಕಾಣ್ತಾ ಇದೆ. ತುಂಬಾ ಜನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ ಅಂದ್ರೆ ಡಿಪ್ರೆಷನ್, ಸ್ಟ್ರೆಸ್ಸು ಹೆಚ್ಚಾಗ್ತಾ ಇದೆ. ಇದಕ್ಕೆ ನಿಜವಾಗ್ಲೂ ನಾವು ಕಾರಣವನ್ನ ತಿಳ್ಕೋಬೇಕು. ನಾವು ಏನೋ ಬೇರೆ ಕಾರಣ ಅಂತೀವಿ, ಇದನ್ನು ಎದುರಿಸ್ಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಸರಿಯಾದ ತಿಳುವಳಿಕೆ ಇಲ್ಲ ನಮ್ಮಲ್ಲಿ. ಇದಿಲ್ಲದ ಕಾರಣ ನಾವು ಏನಾಗ್ತಾ ಇದೆ, ನಮ್ಮಲ್ಲಿ ಅನಾರೋಗ್ಯ ಹೆಚ್ಚಾಗ್ತಿದೆ. ನಾವು ಯಾವಾಗ ಇದನ್ನ ತಿಳಿದುಕೊಳ್ತೀವೋ ನಮ್ಮ ಆರೋಗ್ಯ ನಾವೇ ನೋಡ್ಕೊಳ್ಬಹುದು. ಹೇಗೆ ನಾವು ಆರೋಗ್ಯವಾಗಿರ್ಬೇಕು, ಹೇಗೆ ಮಾನಸಿಕವಾಗಿ ಶಾರೀರಿಕವಾಗಿ ಆರೋಗ್ಯವಾಗಿರ್ಬೇಕು ಅನ್ನೋದು ತಿಳ್ಕೊಬಹುದು. ಸೊ ಮೊದ್ಲಿಗೆ ನಾವೇನ್ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಶರೀರದ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಮಾನವನ ಶರೀರ ಶಕ್ತಿಯುತವಾಗಿ ಎಷ್ಟು ವರ್ಷ ಬೇಕಾದ್ರೂ ಇರ್ಬೋದಂತೆ, ಜೀವಂತವಾಗಿ ಇರ್ಬೋದು. ಯಾವಾಗ್ಲೂ ಆರೋಗ್ಯವಂತವಾಗಿರುವ ಈ ಭೌತಿಕ ಶರೀರವನ್ನು ಸ್ವಲ್ಪ ಸೋಮಾರಿತನದಿಂದ, ನಾವು ಅಜ್ಞಾನದಿಂದ, ಅಹಂಕಾರದಿಂದ ನಮ್ಮ ಜೀವನವನ್ನ ನಾವು ನರಕ ಮಾಡ್ಕೊಂಡಿರ್ತೀವಿ. ನೋಡಿ ಸ್ನೇಹಿತರೆ, ಯಾವಾಗ್ಲೂ ಗುರುಗಳು ಹೇಳ್ತಾರೆ, ಯಾವಾಗ್ಲೂ ನಿಮ್ ಶರೀರ ಶಕ್ತಿಯುತವಾಗಿ ಆರೋಗ್ಯವಾಗಿ ಆನಂದವಾಗಿ ಇರ್ಬೇಕಂತ ಬಯಸ್ತಾ ಇರುತ್ತೆ. ಆದ್ರೆ ಸ್ವಲ್ಪ ಸೋಮಾರಿತನದಿಂದ ಅಜ್ಞಾನದಿಂದ ನಾವು ಈ ಒಂದು ಅನಾರೋಗ್ಯವನ್ನ ತಂದ್ಕೊಳ್ತಾ ಇರ್ತೀವಿ. ಅದಕ್ಕೆ ಸ್ವರ್ಗದಂತೆ ಇರುವ ಈ ಶರೀರವನ್ನು ನರಕವನ್ನು ಮಾಡ್ಕೊಳ್ತಾ ಇರ್ತೀವಿ. ಸೊ ಆರೋಗ್ಯವಾಗಿ ಆನಂದವಾಗಿ ಇಟ್ಕೊಳ್ಬೇಕು ಅಂದ್ರೆ ಆ ವಿಷಯವನ್ನ ನಮ್ಮ ಶರೀರ ಹೇಗೆ ಕೆಲಸ ಮಾಡುತ್ತೆ, ಯಾವ ರೀತಿ ಆಸ್ಟ್ರಲ್ ಮಾಸ್ಟರ್ಸು ನಮ್ಮ ಜೊತೆಗೆ ಇದ್ದು ಶರೀರವನ್ನ ನಿರ್ಮಾಣ ಮಾಡಿದ್ದಾರೆ, ಇದನ್ನೆಲ್ಲ ನಾವು ಸಂಪೂರ್ಣವಾಗಿ ಇವತ್ತು ತಿಳಿಸಿದ್ದಾರೆ. ಅದನ್ನು ನಾವು ತಿಳಿಯುವ ಪ್ರಯತ್ನವನ್ನ ನಾವು ಮಾಡೋಣ. ನಮ್ಮ ದೇಹದ ಬಗ್ಗೆ ಫಸ್ಟ್ ನಾವು ತಿಳ್ಕೋಬೇಕು. ನಮ್ಮ ದೇಹ ಅಂದ್ರೆ ಕೇವಲ ಫಿಸಿಕಲ್ ಬಾಡಿ ಅಷ್ಟೇ ಇಲ್ಲ. ನಮ್ಮ ದೇಹದಲ್ಲಿ ಅಣು ಪರಮಾಣುಗಳಿಂದ ಕೂಡಿರುವ ಒಂದು ಸಮೂಹ, ಅಂದ್ರೆ ಎಷ್ಟೋ ಕೋಟಿಗಟ್ಟಲೆ ಸೆಲ್ಸ್ ನಮ್ಮ ದೇಹದಲ್ಲಿ ತುಂಬಿಕೊಂಡಿರುತ್ತೆ.
ಪ್ರತಿಯೊಂದು ಸೆಲ್ಗೂ ಕೂಡ ಅದರದೇ ಆದ ಒಂದು ಸೋಲು ಮತ್ತೆ ಮೈಂಡ್ ಇರುತ್ತೆ, ಅಂದ್ರೆ ಆತ್ಮ ಮತ್ತೆ ಮನಸ್ಸು ಇರುತ್ತೆ. ಸೊ ಈ ಒಂದು ಅಣು ಪರಮಾಣುಗಳನ್ನು ಹೇಗೆ ಕೆಲಸ ಮಾಡ್ತವೆ ಅಂತಂದ್ರೆ, ಹೇಗೆ ಕೂಡಿರ್ತವೆ ಅಂದ್ರೆ ಇದರಲ್ಲಿ ಅದ್ರ ಜೊತೆಗೆ ನಮ್ಮ ಇಚ್ಛಾಶಕ್ತಿ ಇರುತ್ತೆ, ನಮ್ಮ ಜ್ಞಾನ ಶಕ್ತಿ ಮತ್ತೆ ನಮ್ಮ ಸಂಕಲ್ಪ ಶಕ್ತಿ, ಈ ಮೂರು ಕೂಡಿರುವ ಅಣು ಪರಮಾಣುಗಳಿಂದ ಕೂಡಿರುತ್ತೆ. ಕ್ರಿಯಾಶಕ್ತಿಯಿಂದ ಕೂಡಿರುವ ನಮ್ಮ ಶಕ್ತಿ ಯಾವಾಗೂ ಒಂದು ಶಕ್ತಿಯಿಂದ ತುಂಬಿರ್ಬೇಕು, ಆಗ ಮಾತ್ರ ನಾವು ಆರೋಗ್ಯವಾಗಿ ಇರೋಕೆ ಸಾಧ್ಯ. ಉದಾಹರಣೆಗೆ ನಾವು ಇವಾಗ ಒಂದು ಎಕ್ಸಾಂಪಲ್ ನೋಡ್ಬೋದು. ಪ್ರತಿಯೊಂದು ಕಾರ್ಯದಿಂದ ಒಂದು ಕಾರಣ ಇರುತ್ತೆ ಅಂತ ನಮಗೆ ಗೊತ್ತಿದೆ. ಈಗ ನೀವು ಒಂದು ಮನೆ ಕಟ್ಟಬೇಕು ಅಂತ ಒಂದು ಪ್ಲಾನ್ ತಯಾರು ಮಾಡ್ಕೊಳ್ತೀರಾ, ಅದಕ್ಕೆ ಬೇಕಾಗಿರುವ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತೀರಾ. ಅಂದ್ರೆ ಈಗ ಒಂದು ಮನೆ ಅಂದ್ರೆ ಗೋಡೆ ಹೀಗೆ ಇರ್ಬೇಕು, ಬಾಗಿಲುಗಳು ಹೀಗೆ ಇರ್ಬೇಕು, ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಲ್ವಾ. ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂದ್ರೆ ಕೆಲವು ಜ್ಞಾನ ಬೇಕು, ಅಂದ್ರೆ ಅದರದೇ ಆದ ಜ್ಞಾನ ಬೇಕು. ಈ ಜ್ಞಾನವನ್ನ ತಿಳಿಸ್ಲಿಕ್ಕೆ 5 ವರ್ಷ ಇಂಜಿನಿಯರಿಂಗು ಅಥವಾ ಏನು ಆ ಒಂದು ವಿಷಯನ ತಿಳ್ಕೊಂಡು ಆ ಇಂಜಿನಿಯರ್ಸ್ ನಮ್ಗೆ ಈ ರೀತಿ ಇರ್ಬೇಕು ಅಂತ ಆ ಜ್ಞಾನವನ್ನ ಈ ಒಂದು ಇಂಜಿನಿಯರಿಂಗ್ ಮೂಲಕ ಈ ಜ್ಞಾನವನ್ನ ತಿಳ್ಕೊಳ್ತಾರೆ. ಇದ್ರ ಜೊತೆಗೆ ಈ ಜ್ಞಾನ ಜೊತೆಗೆ ನಮ್ಮ ವಿಲ್ ಪವರ್ ಅಂದ್ರೆ ನಮ್ಮ ಇಚ್ಛಾಶಕ್ತಿ ಬೇಕು, ಅಂದ್ರೆ ನಾನು ಮನೆ ಕಟ್ಟಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಕೂಡ ಬೇಕು. ಅದ್ರ ಜೊತೆಗೆ ಒಂದು ಕ್ರಿಯಾಶಕ್ತಿ, ಆಕ್ಷನ್, ಅಂದ್ರೆ ಅಲ್ಲಿ ಶ್ರಮದಿಂದ ನಾವು ಮನೆ ಕಟ್ಟಬೇಕು. ಸೊ ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಹಾಗೆ ಜ್ಞಾನ ಶಕ್ತಿ, ಈ ಮೂರು ಕೂಡಿದಾಗ ಮಾತ್ರ ನಮ್ಗೆ ಒಂದು ಸುಂದರವಾದ ಮನೆ ತಯಾರಾಗುತ್ತೆ. ಸೊ ಅದೇ ರೀತಿ ಈ ಒಂದು ಮೂರು ಶಕ್ತಿ ನಮ್ಮ ದೇಹದೊಳಗಡೆ ಕೂಡ ಇದೆ. ಹೇಗೆ ಈ ಮನೆ ಕಟ್ಲಿಕ್ಕೆ ಈ ಮೂರು ಶಕ್ತಿ ಕೆಲಸ ಮಾಡುತ್ತೆ, ಒಂದು ಸುಂದರವಾದ ಮನೆ, ಈ ಮನೆ ಹೇಗೆ ಜೀವನ ಮಾಡುತ್ತೇವೋ ಅದೇ ರೀತಿ ಈ ಶರೀರ ಕೂಡ ಒಂದು ಗುಡಿ ಅಥವಾ ಒಂದು ಮನೆ ಅಂತ ನೀವು ಭಾವಿಸಿದಾಗ ಈ ಗೃಹದಲ್ಲಿ ನಾವು ನಮ್ಮ ಸಂಕಲ್ಪದಿಂದನೇ ಈ ಭೂಮಿ ಮೇಲೆ ಬಂದಿದ್ವಿ. ನೋಡಿ ಸ್ನೇಹಿತರೆ, ನಾವ್ ಅಂದ್ಕೊಂಡಿರ್ತೀವಿ ನಾವು ಇಲ್ಲಿ ಹುಟ್ಟಿದೀವಿ, ಏನೋ ಯಾರೋ ಹುಟ್ಸಿದ್ರು, ತಂದೆ ತಾಯಿ ಹುಟ್ಸಿದ್ರು, ಇಲ್ಲ ನಾವೇನೋ ಹುಟ್ಟಬೇಕಿತ್ತು ಹುಟ್ಟಿದ್ದಿಲ್ಲ. ನಮ್ಮ ಒಂದು ಸಂಕಲ್ಪದಿಂದನೇ ಈ ಭೂಮಿ ಮೇಲೆ ನಾವು ಬಂದಿದ್ದೀವಿ. ಈ ಶರೀರವು ಎಷ್ಟೋ ಆಸ್ಟ್ರಲ್ ಮಾಸ್ಟರ್ಸು ಕೆಲಸ ಮಾಡಿದಾಗ ಒಂದು ಶರೀರ ನಿರ್ಮಾಣವಾಗುತ್ತೆ. ನಮ್ಮ ಸೂಕ್ಷ್ಮ ಶರೀರವು ಸಂಬಂಧಿಸಿದ ಎಷ್ಟೋ, ಅಂದ್ರೆ ಈ ಸೂಕ್ಷ್ಮ ಶರೀರಕ್ಕೆ ಸಂಬಂಧಿಸಿದ ಎಷ್ಟೋ ಆಸ್ಟ್ರಲ್ ಮಾಸ್ಟರ್ಸ್ ಆಗಿರ್ಬೋದು, ದೇವತೆಗಳು, ಸ್ಪಿರಿಟ್ ಗೈಡ್ಸ್ ಅಂತ ನಮ್ಮ ಜೊತೆಗೆ ಯಾವಾಗ್ಲೂ ಇರ್ತಾರೆ. ಅವರು ಈ ಶರೀರ ಜೊತೆ ಕೆಲಸ ಮಾಡ್ತಾನೇ ಇರ್ತಾರಂತೆ. ಅದ್ಭುತವಾದ ಶರೀರವನ್ನ ಏರ್ಪಡಿಸ್ತಾರೆ. ಈ ಶರೀರ ಅವಾಗ ಹುಟ್ಕೊಳ್ಳುತ್ತಂದ್ರೆ ನಮ್ಮ ಒಂದು ಭೌತಿಕ ಶರೀರ. ಅದ್ರ ಜೊತೆಗೆ ಆತ್ಮದಿಂದ ನಮ್ಗೆ ಶಕ್ತಿ ಬರುತ್ತೆ. ಮೇಲಿನ ಲೋಕದಲ್ಲಿ ಈ ಶರೀರವು ನಮ್ಗೆ ರೆಡಿಯಾಗಿ ಬರುತ್ತೆ. ಎಷ್ಟೋ ಶ್ರಮ, ಎಷ್ಟೋ ಕೆಲಸ ಮಾಡ್ದ ಈಗ ನಾವು ಶರೀರ ತಗೊಂಡ್ ಬರ್ತೀವಿ. ಹೇಗೆ ಉದಾಹರಣೆಗೆ ದೇವಾಲಯದಲ್ಲಿ ಹೇಗೆ ವಿಗ್ರಹಗಳು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವೋ, ಅಂದ್ರೆ ಒಂದು ದೇವಸ್ಥಾನದಲ್ಲಿ ಒಂದು ವಿಗ್ರಹ, ಟೆಂಪಲ್ ಅಲ್ಲಿ ಒಂದು ವಿಗ್ರಹನ ಇಟ್ಟು ನಾವು ಅದಕ್ಕೆ ಇನ್ನು ಜೀವ ಕೊಟ್ಟಿರಲ್ಲ, ವಿಗ್ರಹನ ಇಡ್ತೀವಿ, ಆದ್ರೆ ಪ್ರಾಣ ಪ್ರತಿಷ್ಠೆ ಮಾಡಿದ್ಮೇಲೆ ಪೂಜೆಗೆ ಅದು ರೆಡಿ ಆಗುತ್ತಲ್ವಾ. ಹಾಗೆ ಅದೇ ರೀತಿ ದೇಹ ರೆಡಿ ಆದ್ರೂ ಕೂಡ ಅದು ಉಪಯೋಗವಾಗೋದು, ಅಂದ್ರೆ ಅದಕ್ಕೆ ಒಂದು ಕೆಲಸ ಮಾಡ್ಲಿಕ್ಕೆ ರೆಡಿ ಆಗೋದು ಕೇವಲ ಅದರಲ್ಲಿ ಆತ್ಮ ಬಂದಾಗ. ಅಂದ್ರೆ ಆಗ ಆ ಉಸಿರಿನಿಂದ ನಮ್ಮ ಒಳಗಡೆ ನಾವು ಉಸಿರಾಡ್ತೀವಲ್ಲ, ಆ ಉಸಿರು ನಮ್ಮ ಶರೀರದಲ್ಲಿ ಪ್ರಾರಂಭವಾದಾಗ ನಾವು ಈ ಭೂಮಿ ಮೇಲೆ ಒಬ್ಬ ಮನುಷ್ಯ ಆಗಿ ಬರ್ತೀವಿ. ಸೊ ಅದ್ರ ಜೊತೆಗೆ ನಮಗೆ ಈ ಅಂಡದಿಂದ ಪಿಂಡ, ನಾವು ಪಿಂಡದಿಂದ ರೆಡಿಯಾಗಿ ನಾವು ಈ ಆತ್ಮದೊಳಗೆ ಪ್ರವೇಶವಾಗ್ತೀವಿ. ಅಂದ್ರೆ ನೋಡಿ, ಎಷ್ಟು ನಮ್ಗೆಲ್ಲ ಗೊತ್ತಿದೆ ನಾವು ಹೇಗೆ ಒಬ್ಬ ತಾಯಿ ಗರ್ಭದಲ್ಲಿ ಅಂಡದಿಂದ ಪಿಂಡ ಪ್ರವೇಶವಾಗಿ ಆತ್ಮ ರೂಪದಲ್ಲಿ ಪ್ರವೇಶವಾಗಿ ಉಸಿರಿನ ಮೂಲಕ ನಾವು ಈ ಜೀವನಕ್ಕೆ ಬರ್ತೀವಿ. ಶಿಶು ಮೂಲಕ ತಾಯಿಯ ಗರ್ಭದಿಂದ ನಾವು ಈ ಭೂಮಿ ಮೇಲೆ ಬರ್ತೀವಿ.
ಸೊ ಕೇವಲ ನಾವು ಭೂಮಿ ಮೇಲೆ ಈ ಒಂದು ಈ ಒಂದು ಕ್ರಿಯೆಯಲ್ಲಿ ಎಷ್ಟೋ ನಮಗ್ ಗೊತ್ತೇ ಇಲ್ಲ. ನಮ್ ಜೊತೆ ಎಷ್ಟೋ ಆಸ್ಟ್ರಲ್ ಮಾಸ್ಟರ್ಸ್ ಇದ್ದಾರೆ, ಎಷ್ಟೋ ಜನ ಸ್ಪಿರಿಟ್ ಗೈಡ್ಸ್ ಇದ್ದಾರೆ. ಕೇವಲ ನಾವು ಮನುಷ್ಯರಾಗಿ ಹುಟ್ಟಿದೀವಿ ಅಂತ ನಾವು ಭಾವಿಸ್ತಾ ಇರ್ತೀವಿ. ಅಲ್ಲ, ಎಷ್ಟೋ ಜನ ನಮ್ ಜೊತೆಗಿದ್ದು ನಮ್ಮ ಒಂದು ಸಹಾಯ ಮಾಡಿದಾಗ ನಾವು ಈ ಭೂಮಿ ಮೇಲೆ ಬರೋಕೆ ಸಾಧ್ಯ ಆಗುತ್ತೆ. ಕೇವಲ ಬರೋದಲ್ಲ, ಅದರ ಜೊತೆಗೆ ನಮ್ಮ ಒಂದು ದೈಹಿಕ ಮಾನಸಿಕ ಶರೀರ, ನಮ್ಮ ಆಲೋಚನೆಗಳನ್ನು ಕೂಡಿ ಒಂದು ಶರೀರವು ತಯಾರಾಗುತ್ತೆ. ಇದು ನಾವೆಷ್ಟೋ ಜನ ಈ ಒಂದು ಜ್ಞಾನ ತಿಳ್ಕೊಂಡೇ ಇರೋದಿಲ್ಲ. ಏನೋ ಬಿಡೋ ಶರೀರ, ಕೇವಲ ನೋಡೋದಕ್ಕೆ ಒಂದು ದೇಹ ಕಾಣಿಸ್ತಾ ಇದೆ, ಅದೇಗ್ ಬೇಕೋ ಹಾಗೆ ಇರುತ್ತೆ. ನಾವೇನ್ ತಿಂದ್ರು ಅದೇನ್ ಬದಲಾಗಲ್ಲ, ನಾವೇನ್ ತಿನ್ಲಿದ್ರು ಅದೇನ್ ಚೇಂಜ್ ಆಗಲ್ಲ, ಹೇಗಿರ್ಬೇಕೋ ಹಾಗಿರುತ್ತೆ. ತುಂಬಾ ಕೇವಲವಾಗಿ ತುಂಬಾ ಜನ ಈ ಒಂದು ಜ್ಞಾನ ಇಲ್ಲದೆ ಮಾತಾಡ್ತಾ ಇರ್ತೀವಿ. ಆದ್ರೆ ಸ್ನೇಹಿತರೆ, ಯಾರಿಗೆ ದಿವ್ಯ ದೃಷ್ಟಿ ಇರುತ್ತೋ, ಅಂದ್ರೆ ಥರ್ಡ್ ಐ ಮಾಸ್ಟರ್ಸ್ ಅಂತ ಹೇಳ್ತೀವಿ, ಸಾಧನೆ ಮಾಡಿ ಅವರ ತ್ರಿನೇತ್ರವನ್ನು ಯಾರು ಓಪನ್ ಮಾಡ್ಕೊಂಡಿರ್ತಾರೋ ಅವರಿಗೆ ತುಂಬಾ ಅದ್ಭುತವಾಗಿ ಗೊತ್ತಿರುತ್ತೆ. ಜ್ಞಾನ ಶಕ್ತಿಯಿಂದ ಅವರು ಈ ಎಲ್ಲ ವಿಷಯಗಳನ್ನ ಅವ್ರು ತಿಳ್ಕೊಂಡಿರ್ತಾರೆ. ನನ್ನ ಶರೀರ ಕ್ರಮವಾಗಿ ನೋಡ್ಕೊಳ್ಬೇಕು, ಅದ್ಭುತವಾಗಿ ಶರೀರ ಕೆಲಸ ಮಾಡುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಈ ಕೇವಲ ಥರ್ಡ್ ಐ ಮಾಸ್ಟರ್ಸ್ ಇಂದ ಇದೆಲ್ಲ ಗೊತ್ತಾಗುತ್ತೆ, ನಾರ್ಮಲ್ ಪರ್ಸನ್ಸ್ ಇಂದ ಗೊತ್ತಾಗಲ್ಲ. ನನ್ನ ಶರೀರ ಯಾವಾಗ್ಲೂ ಕ್ರಮವಾಗಿ ಚೆನ್ನಾಗಿ ನೋಡ್ಕೊಳ್ಬೇಕು ಅಂದ್ರೆ, ನನ್ನ ಜೊತೆಗೆ ನೇಚರ್ ಸ್ಪಿರಿಟ್ಸ್ ಗೈಡ್ಸ್ ಇದ್ದಾರೆ. ಪ್ರತಿಯೊಂದು ನಮ್ಮ ದೇಹದ ಅಂಗಾಂಗ ಇರುತ್ತಲ್ವಾ, ಆ ಅಂಗಾಂಗಗಳು ಒಬ್ಬೊಬ್ಬ ಮಾಸ್ಟರ್ಸ್ ವರ್ಕ್ ಮಾಡ್ತಾ ಇರ್ತಾರಂತೆ. ಹೇಗೆ ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ವರ್ಕರ್ ಒಬ್ಬ ವರ್ಕ್ ಮಾಡ್ತಾ ಇರ್ತಾರೋ, ಏನೇ ಈ ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ಉದಾಹರಣೆಗೆ ಕೆಲಸ ಮಾಡ್ಬೇಕು ಅಂದ್ರೆ ನಮ್ಗೆ ಈ ರಾ ಮೆಟೀರಿಯಲ್ಸ್ ಬೇಕಲ್ವಾ, ಫ್ಯಾಕ್ಟ್ರಿಗೆ ರಾ ಮೆಟೀರಿಯಲ್ಸ್ ಇರ್ಬೇಕು. ಇದ್ದು ಕೆಲಸ ಮಾಡ್ಲಿಲ್ಲ ಅಂದ್ರೆ ಅದು ಹೇಗೆ ಕೆಲಸ ಮಾಡುತ್ತೆ? ರಾ ಮೆಟೀರಿಯಲ್ಸ್ ಇದ್ದು ನಾವು ವರ್ಕರ್ಸ್ ಇಲ್ಲ ಅಂದ್ರೆ ಕೆಲಸ ಮಾಡಕ್ ಆಗಲ್ಲ. ಅದೇ ರೀತಿ ಆ ಕೆಲಸ ಮಾಡೋದ್ರ ಜೊತೆಗೆ ಅಲ್ಲಿ ಒಬ್ಬ ಮ್ಯಾನೇಜರ್ ಇರ್ಬೇಕು, ಒಬ್ಬ ಪ್ರೊಪ್ರೈಟರ್ಸ್ ಅಂದ್ರೆ ಅವರಿಗೆ ಹೇಳಲಿಕ್ಕೆ ಈ ರೀತಿ ನೀನು ಕೆಲಸ ಮಾಡು. ಅಲ್ಲಿ ಆ ಒಂದು ರಾ ಮೆಟೀರಿಯಲ್ಸ್ ಇದೆ, ಅಲ್ಲಿ ವರ್ಕರ್ಸ್ ಇದಾರೆ, ಆದ್ರೆ ಹೇಳ್ಕೊಡೋದಕ್ಕೆ ಒಬ್ರು ಈ ರೀತಿ ಕೆಲಸ ಮಾಡು ಅಂತ ಹೇಳೋಕೆ ಆ ಒಬ್ಬ ಮ್ಯಾನೇಜರ್ ಅಥವಾ ಪ್ರೊಪ್ರೈಟರ್ ಇರ್ಬೇಕಲ್ವಾ. ಅದೇ ರೀತಿ ಏನ್ ಹೇಳ್ತಾರೆ ಗುರುಗಳು, ಅದೇ ರೀತಿ ನಮ್ಮ ಶರೀರದ ಹೊರಗಡೆಯಿಂದ ನಾವೆಷ್ಟೋ ರೀತಿ ಆಹಾರ ಅಂದ್ರೆ ಫುಡ್ ಇಲ್ಲ ಪ್ರೋಟೀನ್ಸ್ ಅಂತನೋ ವಿಟಮಿನ್ಸ್ ಅಂತನೋ ಈ ರೀತಿ ರಾ ಮೆಟೀರಿಯಲ್ಸ್ ಅಂದ್ರೆ ಉದಾಹರಣೆ ಹೇಳ್ತಾರೆ, ಆ ರೀತಿ ಆಹಾರವನ್ನು ತಗೊಂಡ್ರು ಕೂಡ ಶರೀರವನ್ನು ಫ್ಯಾಕ್ಟ್ರಿ ತರ ಕೆಲಸ ಮಾಡ್ತಾ ಇರುತ್ತೆ. ನಮ್ಮ ದೇಹದೊಳಗಡೆ ನಮ್ಮ ದೇಹದ ಒಳಗಡೆ ಎಷ್ಟೋ ರೀತಿಯ ಆಸ್ಟ್ರಲ್ ಮಾಸ್ಟರ್ಸ್ ನಮಗೆ ಈ ಕಾರ್ಯವನ್ನ ನಿರ್ವಹಿಸಕ್ಕೆ ಸಹಾಯ ಮಾಡ್ತಾ ಇರ್ತಾರೆ. ಹೊರಗಡೆ ಕಾಣಿಸುವುದು ನಮ್ಮ ಫಿಸಿಕಲ್ ಬಾಡಿ ಆದ್ರೂ ಒಳಗಡೆಯಿಂದ ಆಧ್ಯಾತ್ಮಿಕವಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ವಿಷಯ ಇದೆ. ಒಂದು ಜೀವನದಲ್ಲಿ ಒಂದು ದೊಡ್ಡ ತಿಳುವಳಿಕೆ ಬೇಕು. ಅದಕ್ಕೆ ಹೇಳ್ತಾರೆ ಸರ್, ಸ್ಪಿರಿಚುಯಾಲಿಟಿ ಈಸ್ ಜ್ಞಾನ. ಅಂದ್ರೆ ಜ್ಞಾನವನ್ನು ಅರ್ಥ ಮಾಡ್ಕೋ, ಕೇವಲ ಸಾಧನೆ ಮಾಡೋದು ಒಂದೇ ಅಲ್ಲ, ನಮ್ಮ ದೇಹದ ಬಗ್ಗೆ ಜ್ಞಾನವನ್ನ ಅರ್ಥ ಮಾಡ್ಕೊಂಡಾಗ, ವಿಚಾರಗಳನ್ನ ತಿಳ್ಕೊಂಡಾಗ ಎಷ್ಟು ಶಕ್ತಿ ಬೇಕೋ, ಜ್ಞಾನ ಬೇಕೋ, ಶಕ್ತಿ ಬೇಕೋ, ಇದನ್ನು ತಿಳ್ಕೊಂಡಾಗ ನಾವು ಎಷ್ಟು ವರ್ಷ ಬೇಕಾದ್ರೂ ಸಂಪೂರ್ಣವಾಗಿ ಜೀವನ ಪರ್ಯಂತ ಆರೋಗ್ಯವಾಗಿ ಜೀವನವನ್ನು ಸಾಗಿಸಬಹುದು ಅಂತ ಹೇಳ್ತಾರೆ. ಖಂಡಿತ ಅಲ್ವಾ? ಯಾವಾಗ ನಾವು ಸಾಧನೆ ಮಾಡ್ತಾ ಮಾಡ್ತಾ ನಮ್ಮ ಶರೀರದಲ್ಲಿ ಆ ವಿಶ್ವಶಕ್ತಿ ಎನರ್ಜಿ ಅದನ್ನ ತಗೊಳ್ತೀವೋ ಆಗ ನಮ್ಮ ಶರೀರ ಆಕ್ಟಿವ್ ಆಗೋಕೆ ಶುರುವಾಗುತ್ತೆ. ಅದ್ ನಮ್ಗೆಲ್ಲ ಗೊತ್ತೇ ಇದೆ. ಈ ಜ್ಞಾನ ಇಲ್ಲದೇನೆ ಎಷ್ಟೋ ಜನ ಈ ಒಂದು ಆರೋಗ್ಯದಿಂದ ಇರೋದಿಲ್ಲ, ಅನಾರೋಗ್ಯವನ್ನ ತಂದ್ಕೊಳ್ತಿರ್ತಾರೆ, ಎಷ್ಟೋ ತೊಂದರೆಗಳನ್ನ ಮಾಡ್ಕೊಳ್ತಾ ಇರ್ತಾರೆ, ರೋಗಗಳನ್ನ ಇಟ್ಕೊಳ್ತಾ ಇರ್ತಾರೆ. ಅದಕ್ಕೋಸ್ಕರ ಅನಾರೋಗ್ಯ ಹೆಚ್ಚಾಗ್ತಾ ಇದೆ. ಅಂದ್ರೆ ಯಾವಾಗ ನಮ್ಮ ಶರೀರದ ಬಗ್ಗೆ, ನಮ್ಮ ಶರೀರ ಒಂದು ಕಣಗಳ ಸಮೂಹ, ಅಲ್ಲಿ ಮಾಸ್ಟರ್ಸ್ ಇರ್ತಾರೆ, ಸ್ಪಿರಿಟ್ ಗೈಡ್ಸ್ ಇರ್ತಾರೆ, ಪ್ರತಿಯೊಂದು ಕಣಗಳಿಗೆ ಒಂದು ಕೇಳೋ ಒಂದು ಜ್ಞಾನ ಇದೆ. ಅದಕ್ಕೆ ಕೇವಲ ನಮ್ಮ ಭೌತಿಕ ಶರೀರ ಚೆನ್ನಾಗಿ ಇಟ್ಕೊಳೋದಲ್ದೆ ನಮ್ಮ ಮಾನಸಿಕವಾಗಿ ಶರೀರ ಕೂಡ ಚೆನ್ನಾಗಿ ಇಟ್ಕೊಳ್ಬೇಕು. ಎಷ್ಟೋ ವಿಚಾರ ನಮ್ಗೆ ಅಡಗಿದೆ ಅಂತ ಹೇಳ್ತಾರೆ ಮತ್ತೆ ನಮ್ಮ ಗುರುಗಳು.
ಈಗ ನೀವು ಒಂದು ಅದ್ಭುತವಾದ ಒಂದು ಫಿಲಿಂ ಯಾವ್ದೋ ಒಂದು ಚೆನ್ನಾಗಿರುತ್ತೆ. ಆ ಫಿಲಿಂ ಚೆನ್ನಾಗಿ ಓಡ್ಬೇಕು ಅಂದ್ರೆ ನೋಡ್ದಾಗ ನಮ್ಗೆ ಏನ್ ಅನ್ಸುತ್ತೆ, ಹೀರೋ ಹೀರೋಯಿನ್ ಕಾಣಿಸ್ತಾ ಇರ್ತಾರೆ, ಅಬ್ಬಾ ಸೂಪರ್ ಅಂತ ಹೇಳ್ತೀವಿ. ಆದ್ರೆ ಆ ಒಂದು ಫಿಲಿಂ, ಆ ಒಂದು ಒಂದು ಪಿಕ್ಚರ್, ಆ ಒಂದು ಚಿತ್ರ ಮಾಡ್ಬೇಕು, ಚೆನ್ನಾಗ್ ಕಾಣ್ಬೇಕು, ಅವರೆಲ್ಲ ಅಷ್ಟ್ ಚೆನ್ನಾಗ್ ಕೆಲ್ಸ ಮಾಡ್ತಾ ಇದ್ದಾರೆ ಅಂದ್ರೆ ಅದ್ರ ಹಿಂದೆ ಇರುವ ಡೈರೆಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಫೋಟೋಗ್ರಾಫರ್ಸ್, ವರ್ಕರ್ಸ್, ಎಷ್ಟೋ ಜನ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಕೇವಲ ಹೀರೋ ಹೀರೋಯಿನ್ ಪಿಕ್ಚರ್ ಚೆನ್ನಾಗಿದ್ಬಿಟ್ರೆ ಓಕೆ ಅಷ್ಟೇ ಪಿಕ್ಚರ್ ಓಡಲ್ಲ ಅಲ್ವಾ. ಹಾಡುಗಾರರು ಇರ್ಬೇಕು, ಡ್ಯಾನ್ಸ್ ಮಾಡೋರು ಇರ್ಬೇಕು, ಕೊರಿಯೋಗ್ರಾಫರ್ ಇರ್ಬೇಕು, ಎಷ್ಟೋ ಜನ ವರ್ಕ್ ಮಾಡ್ತಾ ಇರ್ತಾರೆ, ಪ್ರೊಡಕ್ಷನ್ ಮ್ಯಾನೇಜರು, ಫೋಟೋಗ್ರಾಫರ್ಸು, ಈ ರೀತಿ ಎಲ್ಲರೂ ಎಷ್ಟೋ ಕೆಲ್ಸಗಳು ಮಾಡಿದಾಗ ಒಂದು ಒಳ್ಳೆ ಮೂವಿನ ನಾವು ನೋಡಕ್ಕೆ ಸಾಧ್ಯ. ಎಷ್ಟೋ ಜ್ಞಾನ ಒಂದು ವಿಷಯದಲ್ಲಿ ಅಡಗಿದೆ ಅಲ್ವಾ. ಅದೇ ರೀತಿ ಜೀವನವನ್ನು ಈ ಜೀವನವನ್ನು ಚೆನ್ನಾಗಿ ನಾವು ಇಟ್ಕೋಬೇಕು ಅಂದ್ರೆ ಈ ಒಂದು ವಿಜ್ಞಾನ ಅಥವಾ ಸೈನ್ಸ್ ಇದನ್ನು ನಾವು ತಿಳಿದುಕೊಂಡಾಗ ಮಾತ್ರ ಆಧ್ಯಾತ್ಮಿಕವಾಗಿ ನಮಗೆ ಒಂದು ಇಂಪಾರ್ಟೆನ್ಸ್ ಕೊಡುತ್ತದೆ. ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಶಕ್ತಿ ಇದೆ. ಜೀವನ ಶಾಸ್ತ್ರ ಅಂತ ಗುರುಗಳು ಹೇಳ್ತಾರೆ. ಅಂದ್ರೆ ನಾವೆಲ್ಲ ಆತ್ಮ ಪದಾರ್ಥ ಅಂತ ತಿಳ್ಕೊಬೇಕು. ಯಾವಾಗ್ಲೂ ನಮ್ಮ ಒಳಗಡೆ ಆತ್ಮ ಇದೆ. ಆತ್ಮದ ಶಕ್ತಿ ಯಾವಾಗ ಹೆಚ್ಚಿಸ್ಕೊಂತೀವೋ ನಾವು ಆಗ ಆ ಎಥರಿಕ್ ಬಾಡಿ, ಫಿಸಿಕಲ್ ಬಾಡಿ, ಮಾನಸಿಕವಾದ ಶರೀರ ಎಲ್ಲವನ್ನು ಆರೋಗ್ಯವಾಗಿ ಇಟ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ. ನಾವೆಲ್ಲ ಆತ್ಮ ಪದಾರ್ಥ ಅಂತ ತಿಳ್ಕೊಳ್ಬೇಕು. ಈ ತಿಳುವಳಿಕೆಯಿಂದ ಇಲ್ಲದೆ ಎಷ್ಟು ಅನಾರೋಗ್ಯ ಬರ್ತಾ ಇದೆ, ಅಷ್ಟು ಅನಾರೋಗ್ಯ ಬರ್ತಾ ಇದೆ ನಮ್ಗೆ. ಉದಾಹರಣೆಗೆ ಗೌತಮ ಬುದ್ಧ ಆಗಿರ್ಬೋದು, ಅದಕ್ಕೆ ಅವ್ರು ಹೇಳ್ತಾರಲ್ವಾ, ರೋಗ ಮುಪ್ಪು ಇವೆಲ್ಲ ಈ ಜ್ಞಾನ ಇಲ್ದೇನೆ ಎಷ್ಟೋ ಜನ ಸಫರ್ ಮಾಡ್ತಾರೆ. ಸಫರಿಂಗ್ ಅಂತಲ್ಲಿ ತುಂಬಾ ಹೇಳ್ತಿರ್ತಾರೆ. ಈ ನೋವು ದುಃಖ ಇದೆಲ್ಲ ನಮ್ಮಲ್ಲಿರುವ ಅಜ್ಞಾನದಿಂದ ಅಂತ ಹೇಳ್ತಾರೆ. ನಮ್ಮನ್ನು ನಾವು ರಕ್ಷಣೆ ಮಾಡ್ಬೇಕು, ತುಂಬಾ ಚೆನ್ನಾಗಿ ನಾವು ತಿಳ್ಕೋಬೇಕು, ಆರೋಗ್ಯವಾಗಿರ್ಬೇಕು ಅಂದ್ರೆ ನಾವು ಕೇವಲ ಧ್ಯಾನ ಮಾರ್ಗದಿಂದ ಮಾತ್ರ ಸಾಧ್ಯ. ಧ್ಯಾನ ಸರ್ವರೋಗ ನಿವಾರಣಿ, ಸಕಲ ಭೋಗ ಕಾರಿಣಿ ಅಲ್ವಾ. ಅದಕ್ಕೆ ಸುಮ್ನೆ ಯಾವ್ದು ಗಾದೆನು ಹೇಳಿರಲ್ಲ. ನಿಜವಾಗ್ಲು ಎಷ್ಟೋ ಜನ ಧ್ಯಾನದ ಸಾಧನೆಯಿಂದ ಆರೋಗ್ಯವನ್ನು ಪಡ್ಕೊಂಡಿದ್ದಾರೆ. ಇವತ್ತು ಎಷ್ಟೋ ರೀತಿಯ ಕಾಯಿಲೆಗಳು, ಬಿ.ಪಿ, ಶುಗರ್, ಥೈರಾಯ್ಡ್, ಇನ್ನು ಅವಕ್ಕೆ ಕೆಲವಕ್ಕೆ ಹೇಳಕ್ಕೆ ಆಗಲ್ಲ ಅಷ್ಟೊಂದು ಕೇವಲ ಸಾಧನೆಯಿಂದ, ಜ್ಞಾನದಿಂದ, ಧ್ಯಾನದಿಂದ ಎಷ್ಟೋ ಆರೋಗ್ಯವನ್ನ ಪಡ್ಕೊಂಡಿದ್ದಾರೆ. ಅದೇ ರೀತಿ ಆಧ್ಯಾತ್ಮಿಕ ಒಂದು ವಿಚಾರವನ್ನ ತಿಳಿಸ್ತಾ ಇರೋದು ನಮ್ಗೆ ಆನಾಪಾನ ಸತಿ ಧ್ಯಾನ. ಅಂದ್ರೆ ಈ ಉಸಿರಿನ ಮೂಲಕ. ಸೊ ನಾವು ಒಂದು ಅರ್ಥ ಮಾಡ್ಕೋಬೇಕು, ನಮ್ಮ ಒಳಗಡೆ ಇರೋದು ಒಂದು ಶಕ್ತಿ, ಪ್ರಾಣ ಶಕ್ತಿ, ಕಾಸ್ಮಿಕ್ ಎನರ್ಜಿ. ಯಾವಾಗ ಈ ದೇಹದಲ್ಲಿ ಪ್ರಾಣ ಶಕ್ತಿಯಿಂದ ಹೆಚ್ಚು ತುಂಬಿರುತ್ತೋ ಆಗ ನಾವು ಆರೋಗ್ಯವಾಗಿರ್ತೀವಿ. ಧ್ಯಾನ ಸಾಧನೆ ಅಂದ್ರೆ ಪ್ರಾಣ ಶಕ್ತಿ ಕೂಡಿರುವ, ಅಂದ್ರೆ ಯಾವಾಗ ನಾವು ಪ್ರಾಣ ಶಕ್ತಿನ ಪಡಿತೀವೋ ಆಗ ನಾವು ನಿಜವಾಗ್ಲೂ ಧ್ಯಾನ ಸಾಧನೆ ಮಾಡಿದಾಗ ನಮ್ಗೆ ಆ ಶಕ್ತಿ ಸಿಗೋಕೆ ಸಾಧ್ಯ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಕೇವಲ ಹೇಗಪ್ಪ ಸಾಧ್ಯ ಧ್ಯಾನದಿಂದ ಅಷ್ಟೊಂದು ಆರೋಗ್ಯ ಅಂದ್ರೆ, ಮತ್ತೆ ಸರ್ ಹೇಳ್ತಾರೆ, ಈಗ ಹಿಮಾಲಯದಲ್ಲಿ ಎಷ್ಟೋ ಮಾಸ್ಟರ್ಸು ಜೀವಂತವಾಗಿ ಈಗ ಕೂಡ ಕೇವಲ ಆ ಕಾಸ್ಮಿಕ್ ಎನರ್ಜಿಯಿಂದಾನೇ ಎಷ್ಟೋ ಜನ ಜೀವಂತವಾಗಿದ್ದಾರೆ. ಅಲ್ಲಿ ಯಾವುದೇ ರೀತಿ ಅಷ್ಟೊಂದು ವೆರೈಟಿ ಫುಡ್, ಇಲ್ಲಿ ತರ ಎಷ್ಟೊಂದು ಅದಕ್ಕೆ ಹೆಸರು ಕೊಟ್ಟು ಆ ಫುಡ್ ಅನ್ನು ತಗೊಂಡೆ, ಫ್ರೂಟ್ಸ್ ಅನ್ನ ತಗೊಂಡೆ, ವೆಜಿಟೇಬಲ್ಸ್ ಅನ್ನು ತಗೊಂಡೆ, ಲಿಸ್ಟ್, ಟೈಮು ಏನೂ ಇಲ್ಲ. ಅಲ್ಲಿ ಕೇವಲ ಕಾಸ್ಮಿಕ್ ಎನರ್ಜಿ. ಎಷ್ಟೋ ಜನ ಇವತ್ತು ಕೂಡ ಜೀವಂತವಾಗಿದ್ದಾರೆ. ಇದು ಹೇಗ್ ಸಾಧ್ಯ ಒಂದು ನಮ್ಗೆ ಪ್ರಶ್ನೆ ಬರುತ್ತಲ್ವಾ. ನಮ್ಮ ಶರೀರ ನಮ್ಗೆ ನಿಜವಾಗ್ಲೂ ಈ ಒಂದು ಆಕ್ಸಿಜನ್ ರೆಡಿ ಮಾಡ್ಕೊಳ್ತಾ ಇರುತ್ತೆ. ಯಾವಾಗ್ಲೂ ನಾವು ಧ್ಯಾನ ಮಾಡಿದಾಗ ಆ ಪ್ರಾಣ ಶಕ್ತಿ, ಆಕ್ಸಿಜನ್ ಅಂತ ಏನ್ ಹೇಳ್ತೀವೋ, ಎನರ್ಜಿ ಅಂತ ಏನ್ ಹೇಳ್ತೀವೋ, ಯಥೇಚ್ಛವಾಗಿ ಬರ್ತಾ ಇರುತ್ತೆ ನಮ್ಮ ದೇಹದಲ್ಲಿ. ಸೊ ಪ್ರಾಣ ಶಕ್ತಿಯಿಂದ ಕೂಡಿರುವ ನಮ್ಮ ದೇಹ ಆರೋಗ್ಯವಾಗಿರುತ್ತೆ. ಹೇಗೆ ಒಂದು ಹಿಮಾಲಯದಲ್ಲಿ ಮಾಸ್ಟರ್ಸು ಕೇವಲ ಆ ಎನರ್ಜಿಯನ್ನ ತಗೊಂಡು ಆರೋಗ್ಯವಾಗಿರ್ತಾರೆ. ಎಷ್ಟೋ ಜನ ನೀರು ಅನ್ನ ಕೂಡ ಸೇವಿಸಲ್ಲ, ಕೇವಲ ಸಾಧನೆ ಮಾಡಿ ಹಿಮಾಲಯದಲ್ಲಿ ಎಷ್ಟೋ ಜನ ಮಾಸ್ಟರ್ಸು ಈಗೂ ಕೂಡ ಆರೋಗ್ಯವಾಗಿದ್ದಾರೆ. ಅದಕ್ಕೆ ಸರ್ ಹೇಳ್ತಾರೆ, ಮುಮ್ಮಡಿ ಬಾಲಯೋಗಿ ಅವರು ಧ್ಯಾನದಿಂದ ಎಷ್ಟೋ ವರ್ಷ ಬದುಕಿದ್ರಂತೆ ನೋಡಿ.
ತುಂಬಾ ಈಗೂ ನಮ್ಗೆ ಈ ಒಂದು ಧ್ಯಾನ ಮಹಾಚಕ್ರದಲ್ಲಿ ಗ್ಲೋಬಲ್ ಕಾನ್ಫರೆನ್ಸ್ ಅಂತ ಆಗತ್ತೆ ಬುದ್ಧ ಪೂರ್ಣಿಮಾದಲ್ಲಿ ಬ್ಯಾಂಗ್ಳೂರಲ್ಲಿ. ಅಲ್ಲಿ ಒಬ್ಬ ಎಷ್ಟೋ ಜನ ಫಾರಿನರ್ಸ್, ಎಷ್ಟೋ ಜನ ಒಬ್ಬ ಮೇಡಮ್ ಕೂಡ ಇವತ್ತು ಫುಡ್ ಇಲ್ದೆ ಅವ್ರು ಕೇವಲ ಸಾಧನೆ ಅಂದ್ರೆ ಧ್ಯಾನದಿಂದ ಆರೋಗ್ಯವಾಗಿದ್ದಾರೆ. ಸೊ ಅವ್ರು ಎಷ್ಟೋ ಪ್ರಾಣಶಕ್ತಿಯಿಂದ ಅವರು ಆರೋಗ್ಯ. ನಾವೆಲ್ಲ ಏನ್ ಅನ್ಕೊಳ್ತೀವಿ ಸ್ನೇಹಿತರಂದ್ರೆ, ಕೇವಲ ನಮ್ಗೆ ಈ ಒಂದು ಆರೋಗ್ಯವಾಗಿರಕ್ಕೆ ಅಂದ್ರೆ ಬಹುಶಃ ಧ್ಯಾನಕ್ಕಿಂತ ಮುಂಚೆ ಎಲ್ಲರಿಗೂ ಇದೇ ಒಂದು ಭಾವನೆ ಆಗಿರುತ್ತೆ. ಆರೋಗ್ಯ ಅಂದ್ರೆ ಫುಡ್ ಅಂದ್ರೆ ನಮ್ಗೆ ಆಹಾರ ಅಂತ ಅಂದ್ಕೊಳ್ತೀವಿ. ಆದ್ರೆ ಸರ್ ಏನ್ ಹೇಳ್ತಾರೆ, ಫಸ್ಟ್ ನಮ್ಮ ಪ್ರಯಾರಿಟಿ ಅಂದ್ರೆ ನಮ್ಗೆ ತುಂಬಾ ಬೇಕಾಗಿರೋದು ನಾವು ಆಹಾರ ಅಂದ್ಕೊಳ್ತೀವಿ. ಆದ್ರೆ ಆಹಾರ ಮನುಷ್ಯನಿಗೆ ಬೇಕು, ಆದ್ರೆ ಅದೇ ಫಸ್ಟ್ ಪ್ರಯಾರಿಟಿ ಅಲ್ಲ. ಆದ್ರೆ ಆರೋಗ್ಯದ ಸೂತ್ರ ಫಸ್ಟ್ ಪ್ರಯಾರಿಟಿ ಸಾಧನೆ ಅಂದ್ರೆ ಧ್ಯಾನ ಅಂತ ಹೇಳ್ತಾರೆ. ನಿಜವಾಗ್ಲೂ ಅಲ್ವಾ? ಎಷ್ಟೋ ಸರಿ ನಮ್ಗೆ ಇದ್ರ ಬಗ್ಗೆ ಎಷ್ಟೋ ಜನ ಇತ್ತೀಚೆಗಾಗ್ಲೇ ನೀವು ಪ್ರಾತಃ ಕಾಲ ಅಂದ್ರೆ ಬೆಳಗಿನ ಜಾವ 4 ಗಂಟೆಯಿಂದ 6 ಗಂಟೆಗೆ ಧ್ಯಾನ ಮಾಡಿದಾಗ ನಿಮ್ಗೆ ಎಷ್ಟೋ ವಿಶ್ವಶಕ್ತಿ ಅಂದ್ರೆ ಆ ಎನರ್ಜಿನ ತಗೊಂಡಿರ್ತೀರಿ. ಹೀಗೆ ಆ ಎನರ್ಜಿ ನಿಮ್ಗೆ ಪೂರ್ತಿ ದಿನ ನಿಮ್ಗೆ ಕೆಲಸವನ್ನ ಮಾಡ್ಲಿಕ್ಕೆ ಒಂದು ಸಪೋರ್ಟ್ ಆಗತ್ತೆ, ಒಂದು ಶಕ್ತಿಯನ್ನ ಕೊಡುತ್ತೆ. ಅದೇ ಆ ಟೈಮಲ್ಲಿ ನೋಡಿ ಯಾಕೆ ಪ್ರಾತಃಕಾಲ ಧ್ಯಾನ ಮಾಡ್ತಾರೆ ಅಂದ್ರೆ, ಆ ಸಮಯದಲ್ಲಿ ಇನ್ನು ನಮ್ಮ ಆಲೋಚನೆ ಬಿಡುಗಡೆ ಆಗಿಲ್ಲ. ಭೂಮಿ ಮೇಲೆ ಯಾರು ಎದ್ದು ಈ ಆಲೋಚನೆ ಬಿಡುಗಡೆ ಮಾಡಿಲ್ಲ. ನಾವೆಲ್ಲ ಗ್ರೂಪ್ ಕಾನ್ಶಿಯಸ್ ಅಂದ್ರೆ ಈ ಒಂದು ಚೈತನ್ಯ ಗ್ರೂಪ್ ಅಲ್ಲಿ ಇರುತ್ತೆ. ಯಾವಾಗ ಪ್ರತಿಯೊಬ್ರು ಎದ್ದು ಅವರವರ ಆಲೋಚನೆಗಳನ್ನು ಬಿಡುಗಡೆ ಮಾಡ್ತಾರೋ, ಈ ಪೂರ್ತಿ ಬ್ರಹ್ಮಾಂಡದಲ್ಲಿ ಆಲೋಚನೆಗಳ ಸಮೂಹ ಸೇರ್ಕೊಳ್ಳುತ್ತೆ. ಸೊ ಎಷ್ಟೋ ಜನ ಒಳ್ಳೆ ಆಲೋಚನೆ ಬಿಡುಗಡೆ ಮಾಡ್ತಾರೆ, ಬೇಡವಾಗಿದ್ದ ಆಲೋಚನೆ ಬಿಡುಗಡೆ ಮಾಡ್ತಾರೆ, ಗೊತ್ತಿರಲ್ಲ. ಆಗ ನಾವು ಕೂಡ ಈ ಒಂದು ವಿಶ್ವದಲ್ಲಿ ಒಂದು ಭಾಗ ಆಗಿರೋದ್ರಿಂದ ಅಲ್ಲಿ ಡಿಸ್ಟರ್ಬ್ ಆಗ್ತೀವಿ. ಅಷ್ಟೊಂದು ಕಾನ್ಸಂಟ್ರೇಷನ್ ಬರಲ್ಲ, ಅಷ್ಟೊಂದು ಕಾನ್ಸಂಟ್ರೇಷನ್ ಇಂದ ಕುತ್ಕೊಳಕ್ಕೆ ಆಗಲ್ಲ ಅಂತ ಕೆಲವ್ರು ಹೇಳ್ತಾರೆ. ಸೊ ಈ ಸಮಯದಲ್ಲಿ ಇನ್ನು ಯಾವುದೇ ರೀತಿಯ ತುಂಬಾ ಜನ ಅಂದ್ರೆ ಸಾಧಕರು ಮಾತ್ರ ಈ ಸಮಯದಲ್ಲಿ ಎಚ್ಚರವಾಗಿರ್ತಾರೆ. ಅವರ ಉದ್ದೇಶ ಕೇವಲ ಸಾಧನೆ. ಇಂಥ ಸಮಯದಲ್ಲಿ ಗ್ರೂಪ್ ಕಾನ್ಶಿಯಸ್ ನಮ್ಗೆ ಪಾಸಿಟಿವ್ ಎನರ್ಜಿ ಅಂದ್ರೆ ತುಂಬಾ ಎನರ್ಜಿಯನ್ನ ಕೊಡ್ತಾ ಇರುತ್ತೆ. ಆ ಸಮಯದಲ್ಲಿ ಮಾಡಿದಾಗ ಯಾರ್ಯಾರು ಆ ಸಮಯದಲ್ಲಿ ಈ ಧ್ಯಾನವನ್ನ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ನಾವು ಒಟ್ಟಾಗಿ ಆ ಎನರ್ಜಿಯನ್ನ ನಾವು ಪಡೆಯೋಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಬೆಳಗಿನ ಜಾವ ಧ್ಯಾನದಲ್ಲಿ ಸಾಕಷ್ಟು ಎನರ್ಜಿಯನ್ನ ತಗೊಳ್ತೀವಿ. ಅದಕ್ಕೋಸ್ಕರ ಇವತ್ತು ಎಷ್ಟೋ ಗ್ರೂಪ್ಸ್ ಅಲ್ಲಿ ಝೂಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಬೆಳಗಿನ ಧ್ಯಾನ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಸ್ಟಾರ್ಟ್ ಮಾಡಿದೀವಿ. ಸೊ ಜೊತೆಗೆ ಇನ್ನೂ ಒಂದು ಏನು ಅಂದ್ರೆ, ನಮ್ಗೆ ನೀರು ಕೂಡ ತುಂಬಾ ಅವಶ್ಯಕತೆ. ಯಾಕಂದ್ರೆ ಆರೋಗ್ಯವಾಗಿರ್ಲಿಕ್ಕೆ ನಾವು ಆರೋಗ್ಯವಾಗಿರ್ಲಿಕ್ಕೆ 70% ವಾಟರ್. ನಮ್ಮ ದೇಹ ಸ್ನೇಹಿತರೆ ನಮ್ಗೆಲ್ಲ ಗೊತ್ತಿದೆ 70% ನೀರಿನಿಂದನೇ ತುಂಬಿಕೊಂಡಿದೆ. ಸೊ ನಾವು ಪ್ರತಿದಿನ ನೀರನ್ನ ಸೇವನೆ ಮಾಡ್ತಾನೆ ಇರ್ತೀವಿ ಅಲ್ವಾ? ಸೊ ಇದನ್ನ ನಾವು ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ನಾವು ಆರೋಗ್ಯವಾಗಿ ಇರ್ಬೇಕಂದ್ರೂ ಕೂಡ ಪ್ರತಿ ಸರಿ ನಾವು ನೀರು ಕುಡಿಯುವಾಗ, ಪ್ರತಿ ಸರಿ ನೀರನ್ನ ನಾವು ಸೇವಿಸುವಾಗ ನಾವು ಅದಕ್ಕೆ ಧನ್ಯವಾದ ತಿಳಿಸ್ಬೇಕು. ಥ್ಯಾಂಕ್ ಯು ಅಂತ ಹೇಳ್ತಾ, ನಿಮ್ಗೆ ಯಾವ ರೀತಿ ನೋಡಿ, ಇದು ಮೊಸಾರೋ ಅಮೋಟೋ ಅಂತ ಒಬ್ಬ ಜಪಾನೀಸ್ ಸೈಂಟಿಸ್ಟು, ಅವರು ನೀರಿನಿಂದ ಒಂದು ರಿಸರ್ಚ್ ಮಾಡಿದ್ದಾರೆ. ಅಂದ್ರೆ ನಮ್ಮ ದೇಹದಲ್ಲಿ 70% ನೀರೇ ಇರೋದ್ರಿಂದ ನಮ್ಮ ಮಾತು, ನಮ್ಮ ಆಲೋಚನೆ, ನಮ್ಮ ಭಾವನೆ ಆ ನೀರು ಬೇಗ ಎಳೆಯುವ ಶಕ್ತಿ ಇದೆ ಅಂತ. ಸೊ ಅದಕ್ಕೋಸ್ಕರ 2 ಗ್ಲಾಸಲ್ಲಿ ನೀರ್ ಇಟ್ಬಿಟ್ಟು, ಒಂದು ಗ್ಲಾಸಲ್ಲಿ ನಾನ್ ನಿನ್ನ ತುಂಬಾ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಅಂತ ಹೇಳ್ತಾರೆ, ಇನ್ನೊಂದು ತುಂಬಾ ಹೇಟ್ ನನ್ಗೆ ಇಷ್ಟನೇ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ನೀರನ್ನ ಏನ್ ಮಾಡ್ತಾರೆ, 2 ಗ್ಲಾಸಲ್ಲಿ ಒಂದು 12 ಅವರ್ಸ್ 12 ಗಂಟೆ ಫ್ರೀಜರ್ ಅಲ್ಲಿ ಇಡ್ತಾರೆ. 2 ಗ್ಲಾಸ್ ನೀರ್ನ ಬರ್ದ್ಬಿಟ್ಟು ಅದನ್ನ ಇಟ್ಟು ಮತ್ತೆ ಹೊರಗಡೆ ತೆಗಿತಾರೆ. ಹೊರಗಡೆ ತೆಗ್ದು ನೋಡಿದಾಗ 2 ಗ್ಲಾಸ್ ನೀರಲ್ಲಿ ಸೇಮ್ ಇರ್ಬೇಕಲ್ವಾ? ಆದ್ರೆ ಯಾವ್ದನ್ನ ಬೈದಿರ್ತಾರೆ ಅದು ತುಂಬಾ ಆ ಒಂದು ಕ್ರಿಸ್ಟಲ್ ಅಂತ ಹೇಳ್ತಾರೆ, ಅಂದ್ರೆ ಆ ಗಾಜಿನ ರೂಪದಲ್ಲಿ ಐಸ್ ಆಗಿರುತ್ತಲ್ಲ, ಅದು ತುಂಬಾ ಕೆಟ್ಟ ಕಲರ್ ಆಗಿರುತ್ತೆ. ಯಾವ್ದನ್ನ ಥ್ಯಾಂಕ್ ಯು ಅಂತ ಹೇಳಿರ್ತಾರೋ ಅದು ತುಂಬಾ ಬಂಗಾರದ ಬಣ್ಣ, ಕ್ರಿಸ್ಟಲ್ಸ್ ಫಾರ್ಮ್ ಆಗಿರುತ್ತೆ. ಅಂದ್ರೆ ಅದಕ್ಕೆ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಅದ್ರ ಒಳಗಡೆ ತುಂಬಾ ಅದ್ಭುತವಾಗಿ, ಅಂದ್ರೆ ಅವ್ರು ಏನ್ ಅರ್ಥ ಮಾಡ್ಕೊಳ್ರು ಅದರಿಂದ, ನಮಗಿದೆಲ್ಲ ಮುಂಚೆಯಿಂದಾನೇ ಹಿರಿಯರು ಹೇಳಿದ್ದಾರೆ.
ಅಂದ್ರೆ ಯಾವ ರೀತಿ ಭಾವನೆಯಿಂದ ನೀನು ಆಹಾರವನ್ನ ಅಥವಾ ನೀರನ್ನ ಕಳಿಸ್ತೀಯೋ ಅದೇ ಭಾವನೆ ನಮ್ಮ ಒಳಗಡೆ, ಶರೀರದೊಳಗಡೆ ಆ ರೀತಿ ಕೆಲಸ ಮಾಡುತ್ತೆ. ಅದಕ್ಕೆ ಊಟ ಮಾಡುವಾಗ, ನೀರ್ ಕುಡಿಯುವಾಗ ಒಳ್ಳೆ ಆಲೋಚನೆಯನ್ನ ಮಾಡ್ಬೇಕು, ಒಳ್ಳೆ ವಿಚಾರವನ್ನ ಅಂದ್ರೆ ಒಳ್ಳೆ ಅಡಿಗೆ ಮಾಡುವಾಗ ಕೂಡ ಒಳ್ಳೆ ಆಲೋಚನೆಯನ್ನ ಮಾಡ್ತಾ ಅಡಿಗೆ ಮಾಡ್ಬೇಕು ಅಂತ ಇದೆಲ್ಲ ನಮ್ಗೆ ಗೊತ್ತಿದೆ. ಹಾಗೆ ಹಿಂದಿನ ಕಾಲದಲ್ಲಿ ಋಷಿಗಳು ಕೂಡ ಆ ನೀರನ್ನ ಇಟ್ಕೊಂಡು ಶಾಪ ಕೊಡ್ತಾ ಇದ್ರು, ನೀರನ್ನ ಇಟ್ಕೊಂಡು ತೀರ್ಥ ಅಂತ ಕೊಡ್ತಾ ಇದ್ರು. ಅಂದ್ರೆ ನೀರಿನಲ್ಲಿ ಅಷ್ಟು ಶಕ್ತಿ ಇದೆ. ಯಾಕೆ ತೀರ್ಥ, ದೇವಸ್ಥಾನದಲ್ಲಿ ತೀರ್ಥ ಅಷ್ಟು ಬೇಗ ಅದನ್ನ ತೀರ್ಥವಾಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ಅದಕ್ಕೆ ಪ್ರೋಗ್ರಾಮ್ ಮಾಡಿರ್ತಾರೆ. ಅಂದ್ರೆ ಈ ಈ ಒಂದು ನೀರಿನಲ್ಲಿ ತೀರ್ಥ ದೇವರ ಪ್ರಸಾದ ಇದೆ, ಇದು ಭಗವಂತನ ಒಂದು ಆಶೀರ್ವಾದ ಇದೆ, ಭಗವಂತನ ಒಂದು ಶಕ್ತಿ ಇದ್ರೊಳಗಡೆ ಇದೆ ಅಂತ ಅವ್ರು ಹೇಳಿದಾಗ ಆ ರೀತಿ ಆ ಒಂದು ಮೆಮೊರಿ ಅದ್ರೊಳಗಡೆ, ನೆನಪಿನ ಶಕ್ತಿ ಅದ್ರೊಳಗಡೆ ಹೀರ್ಕೊಳ್ಳುವ ಶಕ್ತಿ ಇದೆ. ಅದಕ್ಕೆ ವಾಟರ್ ಹ್ಯಾಸ್ ಮೆಮೊರಿ ಅಂತ ಹೇಳ್ತಾರೆ ಮತ್ತೆ ಮಸಾರೋ ಎಮೋಟೋ ಅವರು. ಅದೇ ರೀತಿ ಪ್ರತಿದಿನ ನೀರ್ ಕುಡಿಯುವಾಗ ನಾವು ಒಂದು ಧನ್ಯತಾ ಭಾವದಿಂದ ನಾನು ಆರೋಗ್ಯವಾಗಿದ್ದೀನಿ, ನಾನು ಏನ್ ಬೇಕೋ ನಿಮ್ಗೆ, ನಾನು ಶಕ್ತಿಯುತವಾಗಿದ್ದೀನಿ, ಈ ನೀರು ನನ್ನ ದೇಹದಲ್ಲಿ ಎಲ್ಲಾ ರೀತಿಯ ಆರೋಗ್ಯವನ್ನು ಕೊಡ್ತಾ ಇದೆ, ಈ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಪ್ರತಿದಿನ ಆ ನೀರನ್ನ ಕುಡಿತಾ ಬಂದ್ರೆ ಎಷ್ಟೋ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಎಷ್ಟೋ ಜನಕ್ಕೆ ಕೇವಲ ಆ ರೀತಿ ಹೇಳ್ಕೊಂಡು ನೀರ್ ಕುಡಿಯೋದ್ರಿಂದ ಎಷ್ಟೋ ಜನ ಮಕ್ಳಿಲ್ದವ್ರು ಮಕ್ಳಾಗಿದಾರಂತೆ. ಆಮೇಲೆ ಆ ರಿಸರ್ಚ್ ಅಲ್ಲಿ ಅವ್ರು ಹೇಳ್ತಾರೆ, ಬ್ಲಡ್ ಸ್ಯಾಂಪಲ್ಸ್ ತಗೊಂಡು ಅನಾರೋಗ್ಯದಲ್ಲಿರೋರು ಆರೋಗ್ಯದಲ್ಲಿರೋರ್ನ ಈ ರೀತಿ ಆ ನೀರನ್ನ ಕೊಟ್ಟು ಚೆಕ್ ಮಾಡಿದಾಗ ಅವರಲ್ಲಿ ಚೇಂಜಸ್ ಆಗಿತ್ತಂತೆ ಆ ಬ್ಲಡ್ ಸ್ಯಾಂಪಲ್ಸ್ ಅಲ್ಲಿ. ಸೊ ಅವರು ಅವತ್ತು ಅದನ್ನ ಸ್ಟೇಟ್ಮೆಂಟ್ ಕೊಡ್ತಾರೆ, ಇದು ರಿಸರ್ಚ್ ಮೂಲಕ ಮಾಡಿರೋದು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವಾಟರ್ ಒಂದು ನೀರಿನಿಂದ ಎಷ್ಟೋ ರಿಸರ್ಚ್ ಆಗಿ ಅದನ್ನ ಈಗ ತುಂಬಾ ಜನ ಅವರ ಒಂದು ದಿನನಿತ್ಯ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡಿದ್ದಾರೆ. ಅಂದ್ರೆ ಯಾಕೆ ಅಂದ್ರೆ ಪ್ರತಿಯೊಂದು ಹನಿ 70% ನೀರೇ ಇರೋದ್ರಿಂದ ಕೇವಲ ಒಂದು ಥಾಟ್, ಒಂದು ಆಲೋಚನೆ ನಾವು ಕೆಟ್ಟದಾಗಿ ಮಾತಾಡಿದಾಗ ಆ ಒಂದು ಗ್ಲಾಸ್ ನೀರೇ ನಮ್ಗೆ ಅಷ್ಟು ಕೆಟ್ಟದಾಗಿ ನಮ್ಗೆ ಪರಿವರ್ತನೆ ಆಗುತ್ತೆ ಅಂದಾಗ ನಮ್ಮ ದೇಹದಲ್ಲಿ 70% ನೀರೇ ಇರೋದ್ರಿಂದ ಪ್ರತಿ ಸರಿ ನಾವು ಒಳ್ಳೆ ಆಲೋಚನೆ ಮಾಡಿದಾಗ ಆ ಸಂಪೂರ್ಣ ನೀರೆಲ್ಲ ಹೇಗಾಗತ್ತೆ. ಇಲ್ಲ ನೀವು ಬೇಡವಾದ ಆಲೋಚನೆಯನ್ನ ಕಳಿಸ್ತೀರಿ ನಿಮ್ಮ ನೀರಿನ ಮುಖಾಂತರ, ಯಾರ ಮೇಲೆ ಕೋಪ, ಯಾರ ಮೇಲೆ ದ್ವೇಷ, ಯಾರನ್ನೋ ಜಡ್ಜ್ ಮಾಡೋದು, ಯಾರನ್ನೋ ಬೈಕೊಳ್ಳೋದು, ಆಗ ಏನಾಗುತ್ತೆ ನಿಮ್ಮ ದೇಹದಲ್ಲಿರೋ ನೀರೆಲ್ಲ ಅದೇ ರೀತಿ ಪರಿವರ್ತನೆ ಆಗತ್ತೆ, ವಿಷ ಭರಿತ ನೀರಾಗತ್ತೆ. ಆಗ ನಿಮ್ಮಲ್ಲಿ ಏನಾಗುತ್ತೆ, ಕೋಪ ದ್ವೇಷ ಹೆಚ್ಚಾಗ್ತಾ ನಿಮ್ಮ ಫಿಸಿಕಲ್ ಬಾಡಿ ಕೂಡ ನಿಮ್ಗೆ ಸಮಸ್ಯೆ ಕೊಡೋಕೆ ಶುರುವಾಗತ್ತೆ. ಸೊ ಯೋಗಿಗಳು ಯಾವಾಗ್ಲೂ ಅದಕ್ಕೆ ಕಮಂಡಲದಲ್ಲಿ ನೀರನ್ನು ಇಟ್ಕೊಳ್ತಾ ಇದ್ರು. ಸೊ ಧ್ಯಾನ ಮತ್ತು ನೀರು ತುಂಬಾ ಹತ್ರ ಕನೆಕ್ಷನ್ ಇದೆ. ಅದಕ್ಕೆ ನಾವು ಪ್ರತಿ ಆಹಾರ ಸೇವನೆ ಮಾಡುವಾಗ ಕೂಡ ಅದಕ್ಕೆ ಹೇಳ್ತಾರಲ್ವಾ, ಪ್ರತಿ ಒಂದು ನಾವು ದೇವಸ್ಥಾನದಲ್ಲಿ ಒಂದು ನೈವೇದ್ಯ ಮಾಡಿ ಆ ಪ್ರಸಾದವನ್ನ ಇಟ್ಟು ನಮ್ಗೆ ಪ್ರಸಾದ ಅಂತ ಕೊಡ್ತಾರೆ. ಯಾಕೆ ಅಷ್ಟು ಟೇಸ್ಟ್ ಆಗಿರುತ್ತೆ, ಅಲ್ಲಿ ನಮ್ಮ ಒಂದು ಆಲೋಚನೆ, ನಮ್ಮ ಒಂದು ಥಿಂಕಿಂಗ್ ಯಾವ ರೀತಿ ಶುದ್ಧವಾಗಿ ಮಾಡಿರ್ತೀವಿ, ಆ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು ಈ ಒಂದು ಪ್ರಸಾದ ಅಂತೇಳಿ ಆ ಒಂದು ಮನಸ್ಸಿನಿಂದ ನಾವು ಮಾಡಿರ್ತೀವಿ. ಸೊ ಅದೇ ರೀತಿ ಪ್ರತಿದಿನ ಆಹಾರ ನೀವು ಮನೆಯಲ್ಲಿ ರೆಡಿ ಮಾಡುವಾಗ ಆ ಒಂದು ಮನಸ್ಸು, ಆ ಒಂದು ಚೈತನ್ಯದಿಂದ, ಆ ಒಂದು ಮೈಂಡ್ಫುಲ್ನೆಸ್ ಇಂದ ನೀವು ಆಹಾರವನ್ನ ತಯಾರು ಮಾಡಿದಾಗ ಅದು ಕೂಡ ಪ್ರತಿಯೊಬ್ಬರ ತಿನ್ನೋರಿಗೆ ಮನೆಯಲ್ಲಿ ಪ್ರಸಾದ ತರ ಆಗತ್ತೆ. ಆಗ ನಾವು ಆ ಆಹಾರದ ಮೂಲಕ ಒಳ್ಳೆಯ ಪ್ರಸಾದವನ್ನ, ಅಂದ್ರೆ ಒಳ್ಳೆಯ ಶುಚಿಯಾಗಿರುವ, ರುಚಿಯಾಗಿರುವ, ಆರೋಗ್ಯಕರವಾದ ಅಮೃತ ತರ ಇರುವ ಆಹಾರವನ್ನ ನೀವು ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಉಣಿಸೋಕೆ, ಅಂದ್ರೆ ತಿನ್ಸೋಕೆ ಸಾಧ್ಯವಾಗುತ್ತೆ. ಆನಾಪಾನ ಸತಿ ಈ ಧ್ಯಾನದಲ್ಲಿದ್ದಾಗ ಎಷ್ಟೋ ಎಲ್ಲ ವಿಚಾರಗಳನ್ನ ನಾವು ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಕೇವಲ ಗಾಳಿ, ನೀರು, ಒಳ್ಳೆ ಆಹಾರ ತಿನ್ನೋದು ಅಷ್ಟೇ ಅಲ್ಲ, ನಾವು ಅರ್ಥ ಮಾಡ್ಕೋಬೇಕು, ನಮ್ಗೆ ಪ್ರಾಣಶಕ್ತಿ ಬೇಕು, ಈ ಆರೋಗ್ಯಕ್ಕೆ ನೀರು ಬೇಕು, ನಂತರ ಆಹಾರ. ಸೊ ಫಸ್ಟ್ ಪ್ರಯಾರಿಟಿ ಎಲ್ಲಿಗೆ ಬಂತು, ನಮ್ಗೆ ಆ ಒಂದು ಎನರ್ಜಿ ಅಂದ್ರೆ
ಪ್ರಾಣಶಕ್ತಿ. ಸೊ ನಾನು ಯಾವಾಗ್ಲೂ ಆತ್ಮ ಅನ್ನೋ ಜ್ಞಾನ ಇದ್ದಾಗ ಆತ್ಮದ ಶಕ್ತಿಯಿಂದ ನಾನು ಆರೋಗ್ಯವಾಗಿರೋಕೆ ಸಾಧ್ಯ. ನನ್ನ ಆತ್ಮದ ಶಕ್ತಿ ನನ್ನ ಈ ಒಂದು ಏನೇ ನಿಮ್ಮ ದೇಹದಲ್ಲಿ ಅನ್ಈಸಿನೆಸ್ ಆಗಿರ್ಬೋದು ಅದನ್ನ ಹೋಗಲಾಡಿಸುವ ಶಕ್ತಿ ನಿಮ್ಮ ಆತ್ಮಶಕ್ತಿಗೆ ಇದೆ ಅಂತ ಸರ್ ಹೇಳ್ತಾರೆ. ಸೊ ಅದನ್ನು ಮರೆತು ಕೇವಲ ನಾವು ಶರೀರ ಆ ಅಂತೇಳಿ ಅನ್ವಾಂಟೆಡ್ ಅಂದ್ರೆ ಬೇಡವಾದ ಆಹಾರವನ್ನ ಸೇವನೆ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಫಿಸಿಕಲ್ ಬಾಡಿಗೆ ತೊಂದರೆ ಆಗುತ್ತೆ. ತುಂಬಾ ಜನ ನಾನ್ ವೆಜ್ ಫುಡ್ ಅನ್ನ ಪ್ರಾಣಿ ಹಿಂಸೆ ಮಾಡ್ತಾ ಸೇವನೆ ಮಾಡ್ತಾ ಇರ್ತಾರೆ. ಇದು ತುಂಬಾ 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 ನಮ್ಮ ದೇಹಕ್ಕೆ ಹಾನಿಕಾರಿ. ಯಾಕಂದ್ರೆ ನೋಡಿ, ನಾವು ಯಾವ ರೀತಿ ಆಲೋಚನೆಯಿಂದ ನಾವು ತಗೊಂತೀವೋ ಆಹಾರ, ಅದೇ ರೀತಿ ನಮ್ಮ ಒಳಗಡೆ ನಮ್ಮ ದೇಹದ ಭಾಗಗಳು ಕೆಲಸ ಮಾಡುತ್ತಲ್ವಾ. ಸೊ ಯಾವಾಗ ಒಂದು ಪ್ರಾಣಿನ ಕಟ್ ಮಾಡ್ತಾರೋ ಅದ್ರ ಒಳಗಡೆ ಒಂದು ಭಯ, ದುಃಖ, ಬೇಜಾರು, ನೋವು, ಎಷ್ಟೋ ರೀತಿಯ ಎಮೋಷನ್ಸ್, ಗಾಬರಿ ಅದನ್ನೆಲ್ಲ ತುಂಬಿಕೊಂಡಿರುತ್ತೆ ಆ ಟೈಮಲ್ಲಿ. ಅದು ಎಲ್ಲೂ ಹೋಗಿರಲ್ಲ. ಆ ಒಂದು ಎಮೋಷನ್ಸ್, ಆ ಒಂದು ಫ್ಲೆಶ್, ಆ ಒಂದು ಒಳಗಡೆ ತುಂಬಿಕೊಂಡು ಅದನ್ನ ನೀವು ಆಹಾರ ರೂಪದಲ್ಲಿ ಸೇವನೆ ಮಾಡಿದಾಗ ಅದೆಲ್ಲ ಆಹಾರದ ರೂಪದಲ್ಲಿ ಆ ನಾನ್ ವೆಜ್ ಫುಡ್ ನಿಮ್ಮ ದೇಹದೊಳಗಡೆ ಪ್ರವೇಶವಾದಾಗ ಅದೇ ರೀತಿಯ ಭಾವನೆ, ಬೇಜಾರು, ದುಃಖ, ನೋವು, ಆತಂಕ ಎಲ್ಲವೂ ನಿಮ್ಮ ದೇಹದ ಭಾಗಗಳಿಗೆ ಸೃಷ್ಟಿ ಆಗುತ್ತೆ ಆ ಒಂದು ಆಹಾರದ ಮೂಲಕ. ಸೊ ನೀವು ಆ ನಾನ್ ವೆಜ್ ಫುಡ್ ತಗೊಂತಿಲ್ಲ, ಅದ್ರ ಬದಲಾಗಿ ಅದರಲ್ಲಿರುವ ಆ ಎಮೋಷನ್ಸ್ನೆಲ್ಲ ಇಂಟೆಕ್ಟ್ ಮಾಡ್ತಾ ಇದ್ದೀರ. ಸೊ ನಿಮ್ಮ ಜೀವನ ಕೂಡ ಆಗ ತುಂಬಾ ಜನ ನಾನ್ ವೆಜ್ ಈಟರ್ಸ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಅನ್ಈಸಿನೆಸ್ಸು, ತುಂಬಾ ಪೇನ್ಸು ಇದೆಲ್ಲ ನಾವು ನೋಡ್ತಾ ಇರ್ತೀವಿ. ಬಹುಶಃ ಸದ್ಯದಲ್ಲಿ ಕೆಲವರಿಗೆ ಇರಲ್ಲ, ನಾನು ಏನ್ ತಗೊಳ್ತಾ ಇದ್ದೀನಿ ಏನು ಆಗಲ್ಲ ಅಂತ ಕೆಲವ್ರು ಹೇಳ್ತಾರೆ. ಆದ್ರೆ ಬರ್ತಾ 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 ಅವರಿಗೆ ಅದನ್ನೇ, ಈಗ ಒಂದು ಲಿಮಿಟ್ ವರೆಗೆ ಯಾವುದೇ ಆದ್ರೂ ಇರುತ್ತೆ, ಆ ಲಿಮಿಟ್ ದಾಟಿದಾಗ ಅವರಿಗೆ ಅಂತ ಸಮಸ್ಯೆಗಳು ಹುಟ್ಕೊಂಡು ಅವರಿಗೆ ಅನ್ಈಸಿನೆಸ್ಸು, ಆತಂಕ ಇದೆಲ್ಲ ಹೆಚ್ಚಾಗಿ ಅವರಿಗೆ ಅದನ್ನ ತಗೊಳಕ್ಕೆ ಪ್ರಾರಂಭ ಆದಾಗ ಆ ತೊಂದರೆಗಳು ಹೆಚ್ಚಾಗತ್ತೆ. ಅದಕ್ಕೆ ನಮ್ಮ ದೇಹ ಸೃಷ್ಟಿ ಆಗಿರೋದು ಶಾಕಾಹಾರಿ ಆಹಾರ, ಅಂದ್ರೆ ಒಳ್ಳೆ ಫುಡ್, ವೆಜಿಟೇರಿಯನ್ ಫುಡ್. ಪ್ರಕೃತಿ, ನೇಚರ್ ನಮ್ಗೆ ಎಷ್ಟೆಲ್ಲ ಒಳ್ಳೆ ಆಹಾರವನ್ನ ಕೊಟ್ಟಿದೆ. ಹಣ್ಣು, ತರಕಾರಿ, ಇದನ್ನೆಲ್ಲ ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯ ಒಂದು ಫುಡ್ ಇರ್ಲಿಲ್ಲ, ಅಂದ್ರೆ ಗೊತ್ತಿರ್ಲಿಲ್ಲ, ಅದಕ್ಕೋಸ್ಕರ ಇಂಥ ಆಹಾರವನ್ನ ಸೇವನೆ ಮಾಡ್ತಾ ಇದ್ರು. ಸೊ ಈಗ ನಮ್ಗೆ ತಿಳುವಳಿಕೆ ಬಂದಿದೆ, ಅದಕ್ಕೆ ಒಳ್ಳೆ ಆಹಾರವನ್ನೇ, ಫ್ರೆಶ್ ಆಗಿರೋ ತರಕಾರಿಯನ್ನೇ ನಾವು ತಿಂದು, ಅಂದ್ರೆ ಇನ್ನು ಸರ್ ಏನ್ ಹೇಳ್ತಾರೆ, ಹಸಿವಿದ್ದಾಗ ಊಟ ಮಾಡು ಅಂತ ಹೇಳ್ತಾರೆ. ನಿಜವಾಗ್ಲಲ್ವಾ? ಅಂದ್ರೆ ಟೈಮ್ ಆಯ್ತು ಅಂತ 3 ಹೊತ್ತು ಈ ಹೊಟ್ಟೆಗೆ ಸುಮ್ನೆ ಹಾಕೋದಲ್ಲ. ನಿಮ್ಮ ಹೊಟ್ಟೆ ಕೇಳ್ಬೇಕು, ನನ್ಗೆ ಹಸಿವಾಗಿದೆ, ಆಹಾರ ಬೇಕು ಅಂದಾಗ ಆಗ ಮಾತ್ರ ತಿನ್ನೋದು ಅಭ್ಯಾಸ ಮಾಡ್ಕೋಬೇಕು. ಅದಕ್ಕೆ ಜಪಾನಲ್ಲಿ ಒಕಿನೋವಾ ಅನ್ನೋ ಸಿಟಿಯಲ್ಲಿ ಅಲ್ಲಿ ತುಂಬಾ ಜನ ಆ ಪುಸ್ತಕ ಕೂಡ ಬಂದಿತ್ತು, ನನಗೆ ಅದು ನೆನಪಾಗ್ತಾ ಇಲ್ಲ, ನಾನು ಸೆಷನ್ ಕೂಡ ತಗೊಂಡಿದ್ದೆ. ಸೊ ಆ ಒಂದು ಪುಸ್ತಕದಲ್ಲಿ ಹೇಳ್ತಾರೆ, ಅಲ್ಲಿರೋ ಜನ 70-80 ವರ್ಷ ಬರೀ ಜೀವಂತವಾಗಿ ಇರ್ತಾರೆ. ಯಾಕೆ? ಅವ್ರ ಸೀಕ್ರೆಟ್ ಏನು ಅಂದ್ರೆ ಅವ್ರು ಕೇವಲ ಫ್ರೆಶ್ ತರಕಾರಿ ಮತ್ತೆ ಫ್ರೂಟ್ಸ್ ನ ತಗೊಳ್ತಾ ಇದ್ರು. 80% ಮಾತ್ರ. ನೋಡಿ, ಮಿಕ್ಸಿಗೆ ಫುಲ್ ಲೋಡ್ ಹಾಕಿದಾಗ ತಿರುಗುತ್ತಾ? ತಿರ್ಗಲ್ಲಲ್ವಾ? ಹಾಗೆ ನಮ್ಮ ಒಳಗಡೆನೂ ಒಂದು ಮಿಕ್ಸಿ ಇದೆ. ಎಷ್ಟು ಬೇಕೋ ಅಷ್ಟೇ, ಸ್ವಲ್ಪ ಗ್ಯಾಪ್ ಬಿಟ್ರೆ 80% ಆಹಾರವನ್ನ ತಗೊಂಡಾಗ ಕ್ಲೀನ್ ಆಗಿ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ. ಸೊ ಆ ಒಂದು ಮೆಂಟಾಲಿಟಿ ಅಲ್ಲಿರೋ ಜನ ತಿಳ್ಕೊಂಡಿದ್ರು. ಜೊತೆಗೆ ಅವರಲ್ಲಿ ಒಂದು ಏನಂದ್ರೆ, ನಾವು ಶರೀರಕ್ಕೆ ವ್ಯಾಯಾಮ ಬೇಕು, ಒಳ್ಳೆ ಕೆಲಸ ಮಾಡ್ತಿದ್ರು. ಆಮೇಲೆ ಎಲ್ಲರನ್ನು ಪ್ರೀತಿಸುವ ಗುಣ ಇತ್ತು. ನೋಡಿ, ಯಾರಲ್ಲಿ ದ್ವೇಷ ಮತ್ತೆ ಕೋಪ ಇರುತ್ತೋ ಅವರಲ್ಲಿ ಪ್ರೀತಿಸುವ ಗುಣ ಇರಲ್ಲ. ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವೋ, ಎಲ್ಲರನ್ನು ಕ್ಷಮಿಸುವ ಗುಣ ತಿಳ್ಕೊಂಡು ಎಲ್ಲರನ್ನು ಪ್ರೀತಿಸುವ ಗುಣವನ್ನ ಬೆಳೆಸ್ಕೊಂತೀವೋ ಅವಾಗ ಎಲ್ಲನೂ ಬದಲಾಗ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ. ಆಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನ ಆಗಿಂದಾಗೆ ನಾವು ಒಳ್ಳೆ ಫುಡ್ ಅನ್ನ ತಗೊಂಡು ನಾವು ಆರೋಗ್ಯವಾಗಿ ಇರೋಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಯುಕ್ತ ಆಹಾರ ಅಂತ ಹೇಳ್ತೀವಿ. ಭಗವದ್ಗೀತೆಯಲ್ಲಿ ತುಂಬಾ ಮಿತ ಆಹಾರ, ಯುಕ್ತ ಆಹಾರ ಅಂತ ತುಂಬಾ ನಾವು ಹೇಳೋದನ್ನ ಕೇಳಿದೀವಿ. ಅಂದ್ರೆ ಎಷ್ಟು ಬೇಕೋ ಅಷ್ಟು ತಗೋಬೇಕು, ಆಮೇಲೆ ಯಾವಾಗ ಬೇಕೋ ಅಷ್ಟೇ ತಗೋಬೇಕು. ಸುಮ್ನೆ ಹೊಟ್ಟೆ ಇದೆ ಅಂತ ಎಲ್ಲವನ್ನು ತುಂಬಿಸೋದಲ್ಲ. ಸೊ ಈ ರೀತಿ ನಾವು ಆಹಾರದಲ್ಲಿ ಕೆಲವು
ಬದಲಾವಣೆಯನ್ನ ಮಾಡ್ಬೇಕು. ಸರಿಯಾದ ರೀತಿಯಲ್ಲಿ ಆಹಾರ ತಗೋಬೇಕು, ಸಾಕಷ್ಟು ಸಾಧನೆ ಮಾಡ್ಬೇಕು, ಜೊತೆಗೆ ಕೆಲವು ವ್ಯಾಯಾಮಗಳನ್ನ ಮಾಡ್ಬೇಕು ನಾವು ದೈಹಿಕವಾಗಿ ಚಟುವಟಿಕೆವಾಗಿ ಇರ್ಲಿಕ್ಕೆ. ಸೊ ಈ ರೀತಿ ಮಾಡಿದಾಗ ನಾವು ನಿಜವಾಗ್ಲೂ ನಾವು ಆರೋಗ್ಯವಾಗಿರುತ್ತೆ. ಅದ್ರ ಜೊತೆಗೆ ಯದ್ ಭಾವಂ ತದ್ಭವತಿ, ನಮ್ಮ ಭಾವನೆಯನ್ನು, ನಮ್ಮ ಆಲೋಚನೆ, ನಮ್ಮ ಭಾವನೆ ಸೊ ನಾವು ಯಾವ ರೀತಿ ಆಲೋಚನೆ ಮಾಡ್ತಾ ಇದೀವಿ, ಏನನ್ನ ಮಾತಾಡ್ತೀವಿ, ಅದ್ರ ಕಡೆ ಗಮನ ಇಟ್ಟಾಗ ಸಂಪೂರ್ಣವಾಗಿ ನಾವು ಆರೋಗ್ಯವಾಗಿ ಇರೋಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಸೊ ಇದನ್ನೆಲ್ಲ ಚಿಕ್ಕ ವಿಷಯಗಳನ್ನ ನೀವೆಲ್ಲ ಅಳವಡಿಸ್ಕೊಂಡು ನೀವು ಕೂಡ ಆರೋಗ್ಯವಾಗಿರ್ತೀರ ಅಂತ ಭಾವಿಸ್ತಾ ಈ ವಿಷಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆಲ್ರೆಡಿ ಸಮಯ ಒಂದು 5 ನಿಮಿಷ ಹೆಚ್ಚಾಯ್ತು. ಓಕೆ, ಥ್ಯಾಂಕ್ ಯು. ಈ ಅವಕಾಶವನ್ನ ಮಾಡಿಕೊಟ್ಟಿರೋದಕ್ಕೆ ಮೈಸೂರು ಟೀಮ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಇಷ್ಟೊತ್ತು ಸಹನೆಯಿಂದ ಕೇಳಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು.